ದೇಶದ ಸಂಪತ್ತು 3 ಮಂದಿ ಉದ್ಯಮಿಗಳಲ್ಲಿ ಕೇಂದ್ರೀಕೃತವಾಗಿದ್ದು ಭವಿಷ್ಯದಲ್ಲಿ ಇದು ದೊಡ್ಡ ಅಪಾಯಕಾರಿಯಾಗಿ ಪರಿಣಮಿಸಲಿದೆ. ಜನಸಾಮಾನ್ಯರ ಬದುಕು ದುಸ್ತರವಾಗುತ್ತಿದೆ. ಹಾಗಾಗಿ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಮೋದಿ ಶೀಘ್ರವೇ ಶ್ವೇತಪತ್ರ ಹೊರಡಿಸಬೇಕು. ಇಲ್ಲವಾದರೆ ದೇಶದಾದ್ಯಂತ ಪ್ರತಿಭಟನೆಯ ಕಾವು ಏರಲಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಎಚ್ಚರಿಸಿದರು. ಅವರು ಪುತ್ತೂರು, ವಿಟ್ಲ ಹಾಗೂ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಗಾಂಧಿಕಟ್ಟೆ ಬಳಿಯಲ್ಲಿ ಆಯೋಜಿಸಲಾಗಿದ್ದ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಪ್ರತಿಭಟನೆಯಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಪ್ರತಿಷ್ಠೆಗಾಗಿ ಈ ಪ್ರತಿಭಟನೆ ನಡೆಸ್ತಾ ಇಲ್ಲ, ಭಾರತದ ಜನರ ಮನಸ್ಸಿನ ವೇದನೆಯ ಪ್ರತೀಕವಾಗಿ ನಡೆಸುತ್ತಿದ್ದೇವೆ. ಮೋದಿಯವರನ್ನ ಒಪ್ಪುವ ಜನರಿಗೂ ಕೇಂದ್ರ ಸರ್ಕಾರದ ವೈಫಲ್ಯದ ಬಗ್ಗೆ ಜನರಿಗೆ ಮನವರಿಕೆ ಮಾಡುತ್ತಿದ್ದೇವೆ. ದೇಶದ ಜ್ವಲಂತ ಸಮಸ್ಯೆ ಕೇವಲ ಕಾಂಗ್ರೆಸ್ಸಿಗರ ನೋವಲ್ಲ, ಬಿಜೆಪಿಗರು ಸೇರಿದಂತೆ ಜನಸಾಮಾನ್ಯರ ನೋವು ಇದಾಗಿದೆ. ಇದರ ನಿವಾರಣೆಗಾಗಿ ಹೋರಾಟ ಅನಿವಾರ್ಯವಾಗಿದೆ ಎಂದರು. ಇಡೀ ದೇಶದ ಸಿಮೆಂಟ್ ಕಂಪನಿಯನ್ನು ಅದಾನಿ ಕಂಪನಿ ಪರ್ಚೇಸ್ ಮಾಡಿದ್ರು. ಅವ್ರಿಗೆ ದುಡ್ಡು ಮಾಡ್ತಾರ. LIC ಅಂದ್ರೆ ಯಾರು, ನಾವು ಇನ್ಶೂರೆನ್ಸ್ ಕಟ್ತೀವಲ್ಲ, ಈ ಕಂಪನಿಯಿಂದ 16,900 ಕೋಟಿ ರೂಪಾಯಿ ಕೊಟ್ಟರು. ನಿಮಗೆ 1,000 ಕೋಟಿ ಗವರ್ಮೆಂಟ್ ಕಂಪನಿಯಿಂದ ಲೋನ್ ತಗೊಳ್ಬೇಕಿದ್ರೆ ನಿಮ್ಮ ಜಾತಕವನ್ನು ಎಲ್ಲ ಚಾಲಾಡ್ತಾರೆ. ಎಲ್ಲ ಜಾಲಾಡಿ ಆಮೇಲೆ ಕೊಡೋದು. ಅವರ ಸ್ಟೆಬಿಲಿಟಿ ನೋಡಿ, ಸರ್ಟಿಫಿಕೇಟ್ ನೋಡಿ, ಅಸೆಟ್ ನೋಡಿ, ಟರ್ನ್ ಓವರ್ ನೋಡಿ, ಎಲ್ಲ ನೋಡಿ ಕೊಡೋದು. ಅಂತದ್ರಲ್ಲಿ ಅದಾಗಿ 16,900 ಕೋಟಿ ಕೊಟ್ಟರು. ಇಡೀ ದೇಶದ ಸಿಮೆಂಟ್ ಕಂಪನಿಗಳನ್ನು ಪರ್ಚೇಸ್ ಮಾಡಿದ್ರು. ಎಲ್ಲ ಚಿಕ್ಕ ಪುಟ್ಟದೆಲ್ಲ ಸೇರಿ 1 ಗೋಣಿಗೆ 40 ರೂಪಾಯಿ ಜಾಸ್ತಿ ಮಾಡಿ, 1 ಗೋಣಿಗೆ 40 ರೂಪಾಯಿ ಜಾಸ್ತಿ. ಅಲ್ಲಿ ದುಡ್ಡು ಸರ್ಕಾರದ್ದು, ಲಾಭ ಇವರದು. ಇಡೀ ಸಿಮೆಂಟ್ ಕಂಪನಿ, ಇಡೀ ದೇಶದ ಸಿಮೆಂಟ್ ಕಂಪನಿ ಅವರ ಕೈಯಲ್ಲಿ. ನಾವು ನಮ್ಮ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುವಾಗ ಅದಾನಿ ಅವರು ಎಲ್ಲಿದ್ದರು, ಈಗ ಎಲ್ಲಿದ್ದಾರೆ? ಇದು ಇಡೀ ದೇಶದ ಜನರಿಗೆ ಕೇಳುವಂತ ಪ್ರಶ್ನೆ. ಆದ್ರೆ ಉದ್ಯಮ ಮಾಡಲಿ, ಉದ್ಯಮ ಮಾಡೋಕೆ ನಮ್ದು ಏನು ತೊಂದರೆ ಇಲ್ಲ. ಅವರ ಕೆಪಾಸಿಟಿ ಮಾಡ್ತಾರೆ, ತಗೊಳ್ತಾರೆ, ಯಾಕೆ ಕೆಪಾಸಿಟಿ ಇದ್ದಾರೆ ಮಾಡಬಹುದು. ಆದ್ರೆ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು 3 ಜನರ ಕೈಯಲ್ಲಿ ಕೊಟ್ರೆ, ಎಲ್ಲಾದ್ರೂ ವ್ಯತ್ಯಾಸಗಳಾದ್ರೆ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಅಡಮಾಡು ಮೇಲೆ ಕೆಳಗೆ ಆಗುವಂತಹ ಸಂದರ್ಭ, ಮುಂದಿನ ದಿನಗಳಲ್ಲಿ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ಸರಿಯಾಗಿ ಅವರು ಅರ್ಥ ಮಾಡಿಕೊಳ್ಳಬೇಕು. ಇದೇ ವೇಳೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಪಿ ಆಳ್ವ, ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ, ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಮಹಮ್ಮದ್ ಆಲಿ, ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.